ಹಾಯ್ ಹಲೋ, ನಾನು ನಿಮ್ಮ ಲಕ್ಷ್ಮೀ ಪ್ರಕಾಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದೆ ಆಗಲೇ ಟೈಮ್ ಬಂದೆ ಆಗಲೇ 8 o'clock ಆಗಿದೆ. ಈ 2 ದಿವಸದಿಂದ ವಿಡಿಯೋ ಮಾಡಿರಲಿಲ್ಲ ನಾನು, ಅದರಿಂದ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಮಾಡೋದಕ್ಕೆ. ಇವಾಗ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ನಾನು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಚಪಾತಿ ಮತ್ತು ಮೊಟ್ಟೆ ಪಲ್ಯ ಮಾಡೋಣ ಅಂತ. ಏಕೆಂದರೆ ಸಿಂಪಲಾಗಿರಲಿ, ನೈಟ್ ಟೈಮ್ ಅಲ್ವಾ ಅಂದ್ಬಿಟ್ಟು ಅದಕ್ಕೆ ಮೊಟ್ಟೆ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲ ಆಲ್ರೆಡಿ ಆಗಲೇ ನಾನು ಹೆಸ್ರು ಕಾಳು ಕೂಗಿಸ್ಕೊಂಡಿದ್ದೀನಿ. ಮತ್ತು ತಿರ್ಗಾ ಇಲ್ಲಿ ಸಣ್ಣದಾಗಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಮಾಡೋಣ ಅಂದ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದೀನಿ. ಮತ್ತು ಎಲ್ಲರ ಮನೆಗೂ ಗೌರಿ ಗಣೇಶ ಹಬ್ಬ ಎಲ್ಲ ಚೆನ್ನಾಗಾಯ್ತಾ? ನಮ್ಮ ಮನೆಗೂ ಕೂಡ ಚೆನ್ನಾಗಾಯಿತು. ಅದ್ರ ವ್ಲಾಗು ಕೂಡ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ವಾಚ್ ಮಾಡಿ. ಮತ್ತು ತಿರ್ಗಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಮತ್ತು ತಿರ್ಗಾ ನಿಮಗೆ ಕಂಟಿನ್ಯೂಷನ್ ಮಾಡ್ತೀನಿ ವಿಡಿಯೋನ. ಎಲ್ಲರಿಗೂ ಗೌರಿ ಹಬ್ಬದ ಬಾಗಿನ ಸಿಗ್ತಾ? ನನಗೆ ಮಾತ್ರ ಅದ್ರಲ್ಲಿ ಒಂದು ಸ್ವಲ್ಪ ಬೇಜಾರಿದೆ. ಆದರೆ ನಮ್ಮ ಅಣ್ಣ ಕೊಟ್ಟರು, ಅಂದರೆ ಅಮೌಂಟ್ ಹಾಕಿದ್ರು. ನಿನಗೆ ಯಾವ್ದು ಬೇಕೋ ಆ ಥರ ಸೀರೆ ತೊಗೋ ಅಂತ ನನಗೆ ಅಮೌಂಟ್ ಹಾಕಿದ್ದಾರೆ. ನಾನು ಆ ಸೀರೆ ಯಾವ್ದು ತೊಗೊತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ನಾನು ಯಾವ ಥರ ಸೀರೆ ತೊಗೊಂಡೆ ಅಂತ. ವರ್ಷ ನಮ್ಮ ಅಣ್ಣ ಮಾತ್ರ ಮಿಸ್ ಮಾಡೋದಿಲ್ಲ. ಈ ವರ್ಷವೂ ಕೂಡ ಕೊಟ್ಟಿದ್ದರು. ತೋರಿಸ್ತೀನಿ ನಿಮಗೆ ಯಾವ ಥರ ಸೀರೆ ತೊಗೊಂಡೆ ಅಂತ. ಇವಾಗ ಮೊಟ್ಟೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಬಾಣಲಿ ಬಿಸಿಗಿಟ್ಟು ಈರುಳ್ಳಿ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಪಲ್ಯ ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ಮತ್ತು ನನ್ನ ಮಗನಿಗೆ ಕೂಡ ಇಷ್ಟನೇ. ನೈಟ್ ಟೈಮ್ ಅಲ್ವಾ, ಅದಕ್ಕೆ ಲೈಟಾಗಿರಲಿ ಅಂದ್ಬಿಟ್ಟು ಮೊಟ್ಟೆ ಪಲ್ಯ ಚಪಾತಿ ಮಾಡ್ತಾಯಿದ್ದೀನಿ. ನನ್ನ ವಾಯ್ಸ್ ಒಂದು ಸ್ವಲ್ಪ ಕಟ್ಕೊಳಂಗೆ ಕೇಳಿಸ್ತಾ ಇರ್ಬೋದು, ಏಕೆಂದರೆ ಒಂದು ಸ್ವಲ್ಪ ಕೋಲ್ಡ್ ಆಗಿದೆ. ಮೊಟ್ಟೆ ಪಲ್ಯ ಎಲ್ಲ ಆಯ್ತು ಇವಾಗ ಮಾಡಿದ್ದು. ನೋಡಿ ಈ ಥರ ಆಗಿದೆ. ಮೊಟ್ಟೆ ಪಲ್ಯ ಎಲ್ಲ ಆಯ್ತು. ಇವಾಗ ಇನ್ನೇನಿದ್ರು ಚಪಾತಿ ಮಾಡಬೇಕು. ಚಪಾತಿ ಒಂದು ಸುಟ್ಬಿಟ್ಟು ಊಟ ಮಾಡಬೇಕು. ಇವಾಗ ನಮ್ಮ ಮನೆಯವರೆಲ್ಲೋ ಹೊರಗಡೆ ಹೋಗಿದ್ದಾರೆ. ಬಂದರು ಕೆಲಸದಿಂದ, ಅವರೆಲ್ಲೋ ಹೊರಗಡೆ ಹೋಗಿದ್ದಾರೆ. ಬರ್ತಾರೆ ಇವಾಗ. ಬಂದಾದಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಅಷ್ಟೇ. ಇವಾಗ ಚಪಾತಿ ಮಾಡೋಣ ಅಂದ್ಬಿಟ್ಟು ಚಪಾತಿ ಎಲ್ಲ ಅರಿತಾ ಇದ್ದೀನಿ. ಚಪಾತಿ ಮಾಡಿ ಇನ್ನೇನು ಸುಡೋದೊಂದೇ. ಮತ್ತು ತಿರ್ಗಾ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ. ನಮ್ಮ ಅಣ್ಣ ಮನೆಗೆ ಹೋಗಿದ್ದು, ಬಾಗಿನ ಕೊಡೋಕೆ ಹೋಗಿದ್ದೋ ನಾವು. ಏನು ಅಂದರೆ ನಮ್ಮ ಮನೆಯವರ ತಂಗಿದಿರಿಗೆ ಬಾಗಿನ ಕೊಡೋದು ಒಂದು ಪದ್ಧತಿ ಅಲ್ಲ, ಅದರಿಂದ ಬಾಗಿನ ಕೊಡೋಣ ಅಂತ ಹೋಗಿದ್ದೆ. ಅದ್ರ ಕ್ಲಿಪ್ಪಿಂಗ್ಸು ಕೂಡ ಆ್ಯಡ್ ಮಾಡಿದ್ದೀನಿ ಈ ವ್ಲಾಗಲ್ಲೇ, ನೋಡಿ ಚೆನ್ನಾಗಿರುತ್ತೆ. ಇವಾಗ ಚಪಾತಿ ಎಲ್ಲ ಅರ್ದಿದ್ದಾಯಿತು. ಇವಾಗ ಚಪಾತಿ ಸುಡೋಣ ಅಂತ ಸುಡ್ತಾಯಿದ್ದೀನಿ. ಮತ್ತು ತಿರ್ಗಾ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿ. ಅಂದರೆ ಪ್ಯಾಕೆಟಲ್ಲಿ ಮಾಡೋ ಗೋಧಿ ಹಿಟ್ಟಿಂದ ನಾನು ಇವಾಗ ಚಪಾತಿ ಮಾಡಿರೋದು. ನೆಕ್ಸ್ಟ್ ನಾನು ಗೋಧಿ ತಂದು ತೊಳೆದು ಒಣಗಿಸಿ ಅದನ್ನು ಮಿಲ್ಗೆ ಹಾಕಿಸ್ಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ತುಂಬ ಹೆಲ್ತ್ಗೂ ಕೂಡ ಒಳ್ಳೇದಲ್ವಾ ಗೋಧಿ ತಂದ್ಬಿಟ್ಟು ಹಾಕಿಸ್ಬಿಟ್ಟು ಮಾಡಿದ್ರೆ. ಅದಕ್ಕೆ ನೆಕ್ಸ್ಟ್ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ತುಂಬ ಒಳ್ಳೆಯದು ಹೆಲ್ತ್ಗೆ ಮಾತ್ರ. ಅಂದರೆ ಜಾಸ್ತಿ ಚಪಾತಿ ತಿನ್ನಬಾರ್ದು. ನೋಡಿ, ಇವಳು ಬಂದು ನಮ್ಮ ಮನೆಯವರ ಚಿಕ್ಕ ತಂಗಿ, ಅಂದರೆ ನನ್ನ ನಾದಿನಿ, 2ನೇ ನಾದಿನಿ. ಹೆಣ್ಮಕ್ಳಿಗೆ ಇದೊಂದು ಆಸೆ ಇರುತ್ತಲ್ಲ, ಗೌರಿ ಹಬ್ಬದಲ್ಲಿ ಬಾಗಿನ ತೊಗೊಬೇಕು. ಬಾಗಿನ ಕೊಟ್ಟರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ. ಇನ್ನೇನು ತಾನೇ ಕಳ್ಕೊತೀವಿ ನಾವು. ಅರ್ಶಿನ ಕುಂಕುಮ ಬಳೆ ಕೊಟ್ಟರೆ ತುಂಬ ಒಳ್ಳೇದಲ್ವ. ಇವಳು ಬಂದು ಫಸ್ಟ್ನೇ ತಂಗಿ ನಮ್ಮ ಮನೆಯವ್ರಿಗೆ. ಇವಳು ಬಂದು ನನಗೆ ಅತ್ತಿಗೆನೂ ಕೂಡ ಆಗ್ತಾಳೆ, ನಾದಿನಿನೂ ಕೂಡ ಆಗ್ತಾಳೆ. ನಾನು ಕೂಡ ಅವಳಿಗೆ ಅತ್ತಿಗೆನೂ ಕೂಡ ಆಗ್ತೀನಿ. ಅಂದರೆ ಏನು ಅಂದರೆ ಅವಳು ನನಗೆ ಅತ್ತಿಗೆ, ನಾನು ಅವಳಿಗೆ ಅತ್ತಿಗೆ, ಆ ಥರ. ಏನು ಅಂದರೆ ಅವಳು ನಮ್ಮ ದೊಡ್ಡಮ್ಮನ ಮಗನ ಮದುವೆ ಆಗಿರೋದು, ಅವ್ರ ದೊಡ್ಡಮ್ಮನ ಮಗನ್ನ ನಾನು ಮದುವೆ ಆಗಿರೋದಲ್ಲ. ಅದರಿಂದ ಅವಳು ನನಗೆ ಅತ್ತಿಗೆ, ಇವರು ನನಗೆ ಅತ್ತಿಗೆ ಆಗುತ್ತೆ. ಇವಾಗ ಅವಳು ಕೂಡ ನನಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಳು. ಅವಳು ಕೂಡ ನನಗೆ ಬಾಗಿನ ಕೊಟ್ಟಿದ್ದರು. ಅಂದರೆ ನಮ್ಮ ಅಣ್ಣ ಕಾಸು ಹಾಕಿದ್ದಿದ್ದು, ಯಾವ್ದು ಇಷ್ಟ ಬರುತ್ತೋ ಅದು ತಗೋ ಅಂತ. ನಾನು ಅದು ಯಾವ ಸೀರೆ ತೊಗೊತೀನಿ ಅಂತ ನಿಮಗೆ ತೋರಿಸ್ತೀನಿ ತೊಗೊಂಡಾದ್ಮೇಲೆ. ನಾನು ಇನ್ನೂ ತೊಗೊಂಡಿಲ್ಲ. ಮತ್ತು ತಿರ್ಗಾ ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದು. ಅವತ್ತು ನಾನ್ ವೆಜ್ ಊಟ ಮಾಡಿದ್ಲು, ಅಂದರೆ ಮಟನ್ ಸಾರು, ಚಿಕನ್ ಫ್ರೈ, ಮುದ್ದೆ, ಅನ್ನ. ತುಂಬ ಚೆನ್ನಾಗಿ ಊಟ ಎಲ್ಲ ಮಾಡಿದ್ದಾಯಿತು. ಇವಾಗಲೇ ಟೈಮ್ ಬಂದೆ 10 ಗಂಟೆ.
ಇವಾಗ ಇನ್ನೇನು ಇಲ್ಲ, ಮಲ್ಕೊಳೋದಷ್ಟೇ ಬಾಕಿ ಇರೋದು. ಓಕೆ, ಗುಡ್ ನೈಟ್. ಓಕೆ, ಗುಡ್ ನೈಟ್. ಇವಾಗ ನನ್ನ ಮಗ ಹೋಗಿ ಮಲ್ಕೊಳಕ್ಕೆ ಹೋದ, ನಮ್ಮ ಮನೆಯವರಾಗಲಿ ಮಲ್ಕೊತಾ ಇದ್ದಾರೆ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.